ವ್ಯವಹಾರ ಎಲ್ಲವೂ ಬಾಬುರವರ ಜ್ಞಾನದಲ್ಲಿಯೇ ನಡೀತಾ ಇರುವಂತಹ ಡಿ.ವೈ. ಬಸವಪುರಣ್ಣವರು ಕನ್ಸ್ಯೂಮರ್ಸ್ ಕೋರ್ಟಿನ ಅಧ್ಯಕ್ಷರು ನಮ್ಮ ಈ ಒಂದು ಕ್ಲಾಸಿನ ಪ್ರಾರಂಭದ ದಿನದಂದು ಉದ್ಘಾಟನೆಗಾಗಿ ಆಗಮಿಸಿದ್ದಾರೆ. ಅಣ್ಣವರಿಗೆ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಹೊಸಮನಿ ಅಣ್ಣವರು ಕೂಡ ವಕೀಲರ ಸಂಘದ ಸೆಕ್ರೆಟರಿ ಅವರಿದ್ದಾರೆ. ಅವರು ಅಚಾನಕ್ಕಾಗಿ ಕರೆದಾಗ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಣ್ಣವರು ಕೂಡ ಸ್ವಾಗತ ಬಯಸ್ತೇನೆ. ಹಾಗೂ ವಕೀಲರಾಗಿರುವಂತಹ ಸಾಗರ್ ಅಣ್ಣವರು ಕೂಡ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಾಬುರ ಮಕ್ಕಳಾಗಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ಶಾಂತಾ ಅಕ್ಕನವರಿಗೆ ವಿನಂತಿಸಿಕೊಳ್ತೇನೆ, ತಿಲಕವನ್ನು ಹಾಗೂ ಹೂ ತಿಲಕವನ್ನು ಅಣ್ಣಂದರಿಗೆ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಆಯ್ತು ಬಾ ರೋಹಿತ್ ನಿನ್ನ ಮೊಬೈಲ್ ಹಚ್ಚು. ಯಾರು ಜೀಲಣ್ಣ ಮಾತಾಡಿ. ಧನ್ಯವಾದಗಳು. ಸರ್ವರಿಗೂ ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತ ವಿನಂತಿಸಿಕೊಳ್ತೇನೆ. ಸರಸ್ವತಿ ಅಕ್ಕರು ಬರೀ ರಾಧಾಪುರ ಹಿರಿಯ ಹೋರಿ ಬರೀ.
ಬಂದ್ ಮಾಡಿ. ಓಂ ಶಾಂತಿ. ಇವತ್ತು ಬಹಳ ಸಂತೋಷದ ದಿನ. ಗುಳೇಗುಡ್ ಊರಲ್ಲಿ 2 ಕಡೆ ಕ್ಲಾಸ್ ಪ್ರಾರಂಭ ಆಯಿತು. ಭಾಳ ದಿವಸದಿಂದ ಹೆಚ್ಚು ಸೇವೆ ಆಗಲಿ ಅನ್ನುವಂತಹ ಇಚ್ಛೆ ಇತ್ತು. ಈಗ ಸೆಂಟ್ರ್ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ ಮೇಲೆ ಅನಿವಾರ್ಯ ಕಾರಣದಿಂದ ಬಾಬಾ ಏನು ಮಾಡಿದ್ರು, ಇಲ್ಲಿ ಒಂದು ಕ್ಲಾಸ್ ಪ್ರಾರಂಭ ಮಾಡಿಸಿದ್ರು. ಇದೇ ರೀತಿ ಅನೇಕ ಕ್ಲಾಸ್ಗಳು ಬೆಳೀತಾ ಹೋಗಬೇಕು ಅಂತ ಇಚ್ಛೆ ಪಡ್ತೇನೆ. ಆಮೇಲೆ ಬಾಬಾ ಏನು ಹೇಳ್ತಾರೆ, ಜ್ಯೋತಿ ಸೇ ಜ್ಯೋತಿ ಜಗಾತೆ ಚಲೋ, ಜ್ಯೋತಿಯಿಂದ ಜ್ಯೋತಿಯನ್ನು ಬೆಳಗಿಸ್ತಾ ಹೋಗಬೇಕು. ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆಗೂ ಅಜ್ಞಾನ, ದುಃಖ, ಶಾಂತಿ, ಕತ್ತಲೆ ತುಂಬಿಕೊಂಡಿದೆ. ಇಂತಹ ಕತ್ತಲೆಯನ್ನು ದೂರ ಮಾಡಬೇಕು ಅಂದ್ರೆ ಆತ್ಮದ ಜ್ಯೋತಿಯನ್ನು ಬೆಳಗಿಸಬೇಕಾಗಿತ್ತು. ಅದಕ್ಕೆ ಪರಮಾತ್ಮ ಈ ಭೂಮಿಯ ಮೇಲೆ ಅವತರಿಸಿ ಪ್ರತಿಯೊಂದು ಆತ್ಮಗಳ ಜ್ಯೋತಿಯನ್ನ ಪರಮಾತ್ಮ ಬೆಳಗಿಸ್ತಾ ಇದ್ದಾರೆ. ಈಗ ಈ ಜ್ಯೋತಿಯನ್ನು ಇವತ್ತಿನ ದಿನ ಪರಮಾತ್ಮ ಮಹಾವಾಕ್ಯದಲ್ಲಿ ಹೇಳಿದ್ದಾರೆ, ನಮ್ಮ ಜ್ಯೋತಿ ಎಷ್ಟೆಲ್ಲ ಜೀವನ ಅಂತಂದ್ರೆ ಸಾಧಾರಣ ಅಲ್ಲ. ಜೀವನದಲ್ಲಿ ಅನೇಕ ರೂಪದ ಬಿರುಗಾಳಿಗಳು, ಸಮಸ್ಯೆಗಳು, ಪರಿಸ್ಥಿತಿಗಳು, ಏರುಪೇರುಗಳು ಬಂದೇ ಬರ್ತಿರ್ತಾವೆ. ಆ ಒಂದು ಪರಿಸ್ಥಿತಿಗಳಲ್ಲಿ ಅನೇಕ ರೂಪದ ಬಿರುಗಾಳಿನೂ ಕೂಡ ಬರ್ತದೆ. ಬಿರುಗಾಳಿಗೆ ದೀಪ ಉಳ್ಕೊಳ್ಳೋ ಸುರಕ್ಷಿತವಾಗಿ ಇರಬೇಕು ಅಂತಂದ್ರೆ ಅದಕ್ಕೆ ಎಣ್ಣೆ ಇರಬೇಕು. ಎಣ್ಣೆ ಇಲ್ಲ ಅಂತಂದ್ರೆ ದೀಪ ಸುರಕ್ಷಿತವಾಗಿ ಉಳ್ಕೊಳ್ಳೋದಿಲ್ಲ. ಪರಮಾತ್ಮ ಇವತ್ತಿನ ಮಹಾವಾಕ್ಯದಲ್ಲಿ ಹೇಳಿದ್ರು, ಯಾವ ಎಣ್ಣೆ ಇರಬೇಕು ಅಂದ್ರೆ ಜ್ಞಾನ ಮತ್ತು ಯೋಗದ ಎಣ್ಣೆ ಅನ್ನೋದು ಇರಬೇಕು. ಪ್ರತಿನಿತ್ಯ ಜ್ಞಾನ ಮತ್ತು ಯೋಗದ ಎಣ್ಣೆ ಇದ್ದಾಗ ಆತ್ಮದ ದೀಪ ಬೆಳಗುತ್ತದೆ. ಈಗ ಯಾವ ರೀತಿ ಈ ದೀಪ ಬೆಳಗಬೇಕು ಅಂದ್ರೆ ಎಣ್ಣೆ ಇದ್ರೆ ದೀಪ ಬೆಳಗ್ತದೆ. ಹಾಗೆ ಆತ್ಮದ ಜ್ಯೋತಿ ಸ್ವರೂಪದ ದೀಪ ಬೆಳಗಬೇಕು ಅಂದ್ರೆ ಆತ್ಮನಲ್ಲಿನೂ ಕೂಡ ಜ್ಞಾನ ಯೋಗದ ತುಪ್ಪ, ಜ್ಞಾನ ಯೋಗದ ಎಣ್ಣೆ ಸದಾ ಕಾಲ ಇರ್ತಾ ಇರ್ಬೇಕು. ಅದಕ್ಕೆ ಈ ಒಂದು ಸ್ಥಾನ ಅಂತಂದ್ರೆ ಜ್ಞಾನ ಯೋಗದ ಎಣ್ಣೆಯನ್ನ ಹಾಕುವಂತಹ ಸ್ಥಾನ. ಆಮೇಲೆ ಇದು ಪುಣ್ಯ ಸ್ಥಾನ. ಪರಮಾತ್ಮನ ಮನೆ ಅಂತಂದ್ರೆ ಸಾಧಾರಣ ಅಲ್ಲ. ಪರಮಾತ್ಮನ ಮಹಾವಾಕ್ಯವನ್ನು ಕೇಳುವಂತಹ ಸ್ಥಾನ, ಸತ್ಸಂಗ ನಡೆಯುವಂತಹ ಸ್ಥಾನ, ಪರಮಾತ್ಮನು ನುಡಿಸ್ತಾ ಇರುವಂತಹ ಜ್ಞಾನದ ಮೂಳೆಯನ್ನ ಕೇಳುವಂತಹ ಸ್ಥಾನ. ಇಂತಹ ಸ್ಥಾನದಲ್ಲಿ ಇವತ್ತು ಪರಮಾತ್ಮನ ಮಹಾವಾಕ್ಯವನ್ನ ಪ್ರಾರಂಭ ಮಾಡೋದಕ್ಕಾಗಿ ಇವತ್ತು ನಾವು ಅಣ್ಣವ್ರಿಗೆ ಎಷ್ಟೋ ಸಮಯದಲ್ಲಿ ಈ ಕಾರ್ಯಕ್ರಮ ಕರಿಬೇಕು ಅಂತಂದ್ರೆ ಎಷ್ಟೋ ದೂರ ಬೇರೆ ಬೇರೆ ಕಾರ್ಯಕ್ರಮಗಳು ಅನೇಕ ರೂಪದಲ್ಲಿ ವ್ಯಸ್ತರಾಗಿರುವಂತವರು ಅಚಾನಕ್ ಆಗಿ ಬಾಬಾ ನಮ್ಗೆ ಏನ್ ಮಾಡಿದ್ದಾರೆ, ಸಹಜವಾಗಿ ಸರಳವಾಗಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಾಬಾರವರು ಕಳಿಸಿದ್ದಾರೆ. ಅದಕ್ಕೆ ಬಾಬಾರವ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ, ಅಣ್ಣವ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಈ ಒಂದು ಕಾರ್ಯಕ್ರಮ ಆಯೋಜಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂತಂದ್ರೆ ಅದ್ರ ಜೊತೆಗೆ ಈ ಇಬ್ಬರು ಅಣ್ಣಂದ್ರೂ ಸಹಿತ ಅಚಾನಕ್ ಆಗಿ ಈ ಕಾರ್ಯಕ್ರಮಕ್ಕೆ ಬಂದ್ರು. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಪ್ರತಿಯೊಂದು ಕಾರ್ಯ ಏನಾಗಿರ್ತದಂದ್ರೆ ಪೂರ್ವ ನಿಗದಿತ ಆಗಿರ್ತದೆ. ನಮಗೆ ಏನೂ ಗೊತ್ತಿರೋದಿಲ್ಲ, ಪೂರ್ವ ನಿಗದಿತ ಇರ್ತದೆ. ಅದಕ್ಕೆ ಜೋ ಹುವಾ ಅಚ್ಚಾ ಹುವಾ, ಜೋ ಹೋಗಾ ಅಚ್ಚಾ ಹೋಗಾ, ಜೋ ಹೋ ರಹಾ ಹೈ ಬಹುತ್ ಅಚ್ಚಾ ಹೋ ರಹಾ ಹೈ. ಈಗ ಏನ್ ನಡೀತಾ ಇದೆ ಅಲ್ಲ, ಬಹಳ ಒಳ್ಳೆಯದು, ಬಹಳ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಆ ಇರುವರು ಅಣ್ಣಂದಿರು ಈ ಒಂದು ಕಾರ್ಯಕ್ರಮಕ್ಕೆ ಅನಿರೀಕ್ಷಿತವಾಗಿ ಬಂದಿದ್ದಾರೆ ಅಂತಂದ್ರೆ ಅವ್ರದನ್ನು ಕೂಡ ಭಾಗ್ಯ, ನಮ್ಮದನ್ನು ಕೂಡ ಭಾಗ್ಯ. ಅದಕ್ಕೆ ಬರೀ ದೀಪ, ಈ ಸ್ಥೂಲವಾದಂತ ದೀಪ ಹಚ್ಚೋದಷ್ಟೇ ಅಲ್ಲ, ಆತ್ಮದ ಜ್ಯೋತಿಯನ್ನ ಬೆಳಗಿಸುವಂತಹ ಕಾರ್ಯಕ್ರಮ ಇವತ್ತು. ಅದಕ್ಕೆ ಇವತ್ತು ಇವಿಬ್ಬರು ಅಣ್ಣಂದಿರ ಆತ್ಮದ ಜ್ಯೋತಿಯನ್ನ ಬೆಳಗಿಸುವಂತಹ ದಿನ ಅಂತ ನನಗೆ ಬಹಳ ಸಂತೋಷ ಆಗ್ತದೆ. ಇವರೆಲ್ಲರೂ ಪ್ರತಿದಿನ ಕ್ಲಾಸಿಗೆ ಬರುವಂತವ್ರು ಇದ್ದಾರೆ ಅಣ್ಣವ್ರ, ತಾವು ಇವ್ರೊಬ್ರು ಅಣ್ಣವರು. 3 ಜನ ಅಣ್ಣಂದರು ಇವತ್ತು ಅಚಾನಕ್ ಆಗಿ ಬಂದಿದ್ದಾರೆ ಅಂತಂದ್ರೆ ಪರಮಾತ್ಮ ತಿಳಿಸ್ಕೊಡುವಂತಹ ಒಂದು ವಿಚಾರ ಏನು ಅಂತಂದ್ರೆ, ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಒಂದು ಶಾಖೆ, ಒಂದು ಬ್ರಾಂಚ್. ಇವಾಗ ಈ ಒಂದು ಗುಳೇದಗೂಡದಲ್ಲಿ ಈ ಒಂದು ಕೋಟೆಕಲ್ ಹತ್ರ ಒಂದಿದೆ ರೀ, ಇಲ್ಲೊಂದಿದೆ. ಇಲ್ಲಿ ಇವತ್ತಿನಿಂದ ಕ್ಲಾಸ್ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಶ್ವರೀಯ ವಿಶ್ವವಿದ್ಯಾಲಯ ವಿಶ್ವದಾದ್ಯಂತ 137 ದೇಶಗಳಲ್ಲಿ ಸೇವೆ ಮಾಡ್ತದೆ. ಹಾಗೂ ಎಷ್ಟು 8,500 ಸೇವಾ ಕೇಂದ್ರಗಳು ಇದಾವೆ. ಆಮೇಲೆ 9 ಲಕ್ಷ ಜನ
ಪರಮಾತ್ಮನು ಕೊಡುವಂತ ಜ್ಞಾನವನ್ನ ತಿಳಿದುಕೊಂಡು ರಾಜಯೋಗದ ಅಭ್ಯಾಸ ಮಾಡಿ ಸುಖ ಶಾಂತಿಯ ಅನುಭವವನ್ನು ಮಾಡ್ತಾರೆ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಜಾತಿ, ಮತ, ಪಂಥ, ಧರ್ಮದ ಭೇದ ಭಾವ ಇಲ್ಲದೆ ಸರ್ವರಿಗೂ ಸಮಾನವಾದಂತಹ ಶಿಕ್ಷಣವನ್ನ ಕೊಡಲಾಗ್ತದೆ. ಹಾಗೂ ಈ ವಿದ್ಯಾಲಯದ ಮುಖ್ಯಾಲಯ ಅಂತಂದ್ರೆ ಮೌಂಟ್ ಅಬು ರಾಜಸ್ಥಾನ ಇದೆ. ಹಾಗೂ ಈ ವಿದ್ಯಾಲಯದ ಮುಖ್ಯ ಆಡಳಿತ ಅಧಿಕಾರಿಣಿ 100 ವರ್ಷದವರಿದ್ದಾರೆ, ರತನ್ ಮೋಹಿನಿ ದಾದಿಜಿ ಅವರು ಅಂತ. ಆಮೇಲೆ ಇಲ್ಲಿ ಯಾವುದೇ ಜಾತಿ, ಮತ, ಪಂಥ, ಧರ್ಮ ಯಾವುದೂ ಭೇದ ಭಾವ, ಸರ್ವರಿಗೂ ಸಮಾನವಾದಂತ ಶಿಕ್ಷಣವನ್ನ ಕೊಡಲಾಗ್ತದೆ. ಇಲ್ಲಿ ಕೊಡುವಂತ ಶಿಕ್ಷಣ ಯಾವುದು ಅಂತಂದ್ರೆ ಪ್ರತಿಯೊಬ್ಬರು ಇವತ್ತು ಎಲ್ಲವೂ ಇದ್ದು ಏನೋ ಇಲ್ಲ ಅಂತ ಅನುಭವ ಮಾಡ್ತಾ ಇದ್ದಾರೆ. ಆ ಇಲ್ಲದೆ ಇರೋದು ಯಾವುದು ಅಂದ್ರೆ ಶಾಂತಿ. ನಿಜವಾದ ಶಾಂತಿ ಪರಮಾತ್ಮನಿಂದ ಪಡೆಯುವಂತಹ ಶಾಂತಿ. ಆ ಶಾಂತಿಯನ್ನ ಹೇಗೆ ಪ್ರಾಪ್ತಿ ಮಾಡ್ಕೊಳ್ಬೇಕು ಅನ್ನುವಂತ ಶಿಕ್ಷಣವನ್ನ ಈ ವಿದ್ಯಾಲಯದಲ್ಲಿ ಕೊಡಲಾಗ್ತದೆ. ಇವತ್ತು ಮನುಷ್ಯ ಸಂಪೂರ್ಣ ಅಶಾಂತ ಇದ್ದಾನೆ. ಕಾರಣ ಏನು ಅಂದ್ರೆ ತನ್ನನ್ನ ತಾನು ನಾನು ಯಾರು ಅನ್ನೋದನ್ನ ತಿಳಿದಿಲ್ಲ. ನಾವು ಜಗತ್ತು ಒಂದು ಅಂಗೈಯಲ್ಲಿ ಮೊಬೈಲ್ ಇಟ್ಕೊಂಡು ಜಗತ್ತೇನಿದೆ ಎಲ್ಲಾ ತಿಳ್ಕೊಂಡಿದ್ದೀವಿ. ಆದ್ರೆ ನನ್ನನ್ನೇ ನಾನು ಯಾರು ಅನ್ನೋದನ್ನ ಮರ್ತು ಬಿಟ್ಟಿದ್ದೀವಿ. ಅದಕ್ಕೆ ಪರಮಾತ್ಮ ಬಂದು ತಿಳಿಸ್ಕೊಡ್ತಾನೆ, ಮಕ್ಕಳೇ ನೀವು ಈ ದೇಹ ಅಲ್ಲ, ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಇದ್ದೀರಿ. ಇದು ದೇಹ ವಿನಾಶಿ, ಆತ್ಮ ಅವಿನಾಶಿ. ಈಗ ನಾವು ಕೂತ್ಕೊಂಡಿದ್ದೀವಿ, ನಿಂತ್ಕೊಂಡಿದ್ದೀವಿ, ವಿಚಾರ ಮಾಡ್ತೀವಿ, ಮಾತಾಡ್ತೀವಿ, ಕೇಳ್ತೀವಿ. ಇದೆಲ್ಲ ಮಾಡೋದು ಯಾವುದು ಅಂತಂದ್ರೆ ದೇಹದ ಒಳಗಡೆ ಒಂದು ಚೈತನ್ಯ ಶಕ್ತಿ ಇದೆ. ಆ ಚೈತನ್ಯ ಶಕ್ತಿ ಇದ್ದಾಗನೇ ಈ ಎಲ್ಲ ಕಾರ್ಯವನ್ನು ಮಾಡ್ತೀವಿ. ಅಕಸ್ಮಾತ್ ಈ ಚೈತನ್ಯ ಶಕ್ತಿ ದೇಹದಿಂದ ಹೊರಟೋಯ್ತು ಅಂದ್ರೆ ಈ ದೇಹ ನಿಷ್ಕ್ರಿಯ ಆಗ್ತದೆ. ಆಗ ಇದಕ್ಕೆ ಜಡ ಅಂತ ಹೇಳ್ತೀವಿ, ಶವ ಅಂತ ಹೇಳ್ತೀವಿ. ಅದಕ್ಕೆ ನಾವು ಮನುಷ್ಯರು ಅಂತ ಹೇಳ್ತೀವಿ ಅಂತಂದ್ರೆ ಆತ್ಮ ಈ ದೇಹದ ಒಳಗಡೆ ಇದ್ದಾಗ ಮನುಷ್ಯರು ಅಥವಾ ಜೀವಾತ್ಮ ಅಂತ ಹೇಳಾಗ್ತದೆ. ಆತ್ಮ ಹೊರಟು ಹೋಯ್ತು ಅಂತಂದ್ರೆ ಇದಕ್ಕೆ ಶವ ಅಂತ ಹೇಳಾಗ್ತದೆ. ಅದಕ್ಕೆ ಪರಮಾತ್ಮ ತಿಳಿಸ್ಕೊಡೋದೇನು ಅಂದ್ರೆ ಮಕ್ಕಳೇ, ನಾನು ಯಾರು ಅಂದ್ರೆ ನಾನು ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ, ಅವಿನಾಶಿಯಾಗಿರುವಂತಹ ಆತ್ಮ ಇದ್ದೇನೆ. ಆತ್ಮ ಅಜರ, ಅಮರ, ಅವಿನಾಶಿ, ಈ ಶರೀರ ವಿನಾಶಿ. ನಾವೆಲ್ಲ ಆತ್ಮಗಳ ಮನೆ ಅಲ್ಲಿದೆ. ಅದಕ್ಕೆ ಹೇಳ್ತಾರೆ, ಅಲ್ಲಿದೆ ನೋಡು ನನ್ನ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ. ಶೇಕ್ಸ್ಪಿಯರ್ ಹೇಳ್ತಾನೆ, ವರ್ಡ್ ಈಸ್ ಡ್ರಾಮಾ ಥಿಯೇಟರ್, ವಿ ಆರ್ ಆಲ್ ಆಕ್ಟರ್ಸ್. ಈ ಸೃಷ್ಟಿ ಒಂದು ನಾಟಕ ರಂಗಮಂಚ. ಈ ರಂಗಮಂಚದ ಮೇಲೆ ನಾವೆಲ್ಲ ಆತ್ಮಗಳು ಈ ಸೃಷ್ಟಿ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದಿದ್ದೀವಿ. ಈಗ ಇಷ್ಟು ಜನ ಕುತ್ಕೊಂಡಿದ್ದೀವಿ, ಎಲ್ಲರೂ ಒಂದೇ ತರ ಇದ್ದೀವೇನ್ರಿ? ಎಲ್ಲರೂ ಬೇರೆ 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 ಇದ್ದೀವಿ. ಇದು ಅದ್ಭುತವಾದಂತಹ ನಾಟಕ, ಪರಮಾತ್ಮನು ರಚಿಸಿರುವಂತಹ ನಾಟಕ, ಅವಿನಾಶಿಯಾಗಿರುವಂತಹ ನಾಟಕ, ವೈವಿಧ್ಯಮಯವಾಗಿರುವಂತಹ ನಾಟಕ, ಬೃಹತ್ ನಾಟಕ. ಎಲ್ಲರ ಹೆಬ್ಬೆಳಿನ ಗುರುತು ಏನಿದೆ ರೀ? ಬೇರೆ ಬೇರೆ ಇದೆ. ಒಂದೇ ತಾಯಿಯ ಮಕ್ಕಳಿದ್ದೀವಿ, ಅವಳಿ ಜವಳಿ ಇದ್ದಾರೆ, ಒಂದೇ ದಿನ ಹುಟ್ಟಾರೆ. ಆದ್ರೂ ಕೂಡ ಅವರವರ ಕರ್ಮ, ಅವರವರ ಭಾಗ್ಯ ಭಿನ್ನ ಭಿನ್ನ ಇದೆ. ಎಲ್ಲರ ಹೆಬ್ಬೆಳಿನ ಗುರುತು ಭಿನ್ನ ಭಿನ್ನ ಇದೆ. ಇದು ಅದ್ಭುತವಾದಂತಹ ನಾಟಕ. ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿ ಬಂದಿದ್ದೀವಿ. ಪಾತ್ರ ಮುಗಿಸಿ ಮತ್ತೆ ನಾವು ನಮ್ಮ ಮನೆಗೆ ವಾಪಸ್ ಹೋಗ್ಬೇಕು. ಇದು ನಮ್ಮ ಮನೆ ಅಲ್ಲ, ಕೆಲವು ದಿನಗಳಿಗಾಗಿ ಅತಿಥಿಗಳಾಗಿ ಬಂದಿದ್ದೀವಿ. ಇದೊಂದು ಗೆಸ್ಟ್ ಹೌಸ್. ಗೆಸ್ಟ್ ಹೌಸ್ ಅಲ್ಲಿ ನಮ್ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ ನಮ್ಮ ಮನೆಗೆ ಹೋಗ್ಬೇಕು. ಅಲ್ಲಿದೆ ಆ ಮನೆಯಿಂದ ಬಂದಿವಿ, ಪುನಃ ಆ ಮನೆಗೆ ಹೋಗ್ಬೇಕು. ಆದ್ರೆ ಆ ಮನೆಯಿಂದ ಬಂದಿವಿ, ಒಂದಿನ ಹೋಗ್ಬೇಕು, ಇದು ನಿಶ್ಚಿತ. ಬಂದು ಹೋಗುವ ಮಧ್ಯದಲ್ಲಿ ಏನಿದೆ ಅಲ್ಲ, ಇದೇ ಜೀವನ. ಈ ಜೀವನ ನಮ್ದು ಹೇಗಿರ್ಬೇಕು? ಇದು ನಮ್ಮ ಪಾತ್ರ ಹೇಗಿರ್ಬೇಕು ಅಂದ್ರೆ ಆ ಭಗವಂತ ಮೆಚ್ಚುವಂತಹ ಪಾತ್ರ ಇರ್ಬೇಕು. ಅವನ ಸೂತ್ರಧಾರ, ನಾವು ಪಾತ್ರಧಾರಿಗಳು. ಅದಕ್ಕೆ ಪರಮಾತ್ಮನು ಮೆಚ್ಚಬೇಕು ನಮ್ಮ ಪಾತ್ರವನ್ನ, ಆಡಿಯನ್ಸು ಮೆಚ್ಚಬೇಕು. ಆಡಿಯನ್ಸ್ ಯಾರು ಅಂತಂದ್ರೆ ನಮ್ಮ ಮನೆ ಒಳಗಡೆ ಇರುವಂತವರು, ನಮ್ಮ ನೆರೆ ಹೊರೆ ಇರುವಂತವರು, ನಮ್ಮ ವೃತ್ತಿ ಸ್ಥಾನದಲ್ಲಿ ಇರುವಂತವ್ರು, ಕರ್ಮ ಕ್ಷೇತ್ರದಲ್ಲಿ ಇರುವಂತವರು ಎಲ್ಲರೂ ನಮ್ಮ ಪಾತ್ರ ನೋಡಿ ಮೆಚ್ಚಬೇಕು. ಆ ಪಾತ್ರ ಅವ್ರು ಮೆಚ್ಚಿದಾಗ ವಾ ವಾ ಅಂತಾರೆ, ಒನ್ಸ್ ಅಗೇನ್ ಅಂತಾರೆ, ಒನ್ಸ್ ಮೋರ್ ಅಂತಾರೆ. ಅವಾಗ ನನಗೇನಾಗ್ತದೆ, ವಾ ನಾನು ಚೆನ್ನಾಗಿ ಪಾತ್ರ ಮಾಡಿದೆ, ಎಲ್ಲರೂ ನನ್ನ ಪಾತ್ರ ಮೆಚ್ಚುತ್ತಾರೆ ಅಂತ. ಅದಕ್ಕೆ ಪರಮಾತ್ಮ ಮೆಚ್ಚಬೇಕು, ಎಲ್ಲರೂ ಮೆಚ್ಚಬೇಕು, ನನಗೂ ತೃಪ್ತಿ ಆಗ್ಬೇಕು. ಇದೇ ನಮ್ಮ ಜೀವನದ ಲಕ್ಷ್ಯ. ಅದಕ್ಕೆ ಪರಮಾತ್ಮನು ನಮಗೆ ಇದೇ ಒಂದು ತಿಳುವಳಿಕೆ ಕೊಡ್ತಾ ಇದ್ದಾರೆ. ನಾವು ಶ್ರೇಷ್ಠ ಕರ್ಮ ಮಾಡಿ ಪುಣ್ಯದ ಗಳಿಕೆಯನ್ನ ಹೇಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಪರಮಾತ್ಮ ತಿಳಿಸ್ಕೊಡ್ತಾರೆ. ಇನ್ನೊಂದು ವಿಷಯ ಈ ವಿದ್ಯಾಲಯದಲ್ಲಿ ತಿಳಿಸ್ಕೊಡೋದೇನು ಅಂದ್ರೆ, ನಾನು ಯಾರು ಗೊತ್ತಾಯ್ತು, ನಾನೊಂದು ಚೈತನ್ಯ ಶಕ್ತಿ ಆತ್ಮ.
ಆತ್ಮ ಪಾಯಿಂಟ್ ಆಫ್ ಲೈಟ್ ಇದೆ. ಆತ್ಮಕ್ಕೆ ಯಾವುದೇ ಜಾತಿ ಮತ ಪಂಥ ಧರ್ಮ ಭೇದ ಭಾವ ಇಲ್ಲ. ಅದಕ್ಕೆ ಜ್ಯೋತಿಗೆ ಜಾತಿಯಲ್ಲಿ ಅಂತ ಹೇಳ್ತೀವಿ. ಎಲ್ಲರ ದೇಹದಲ್ಲಿ ಬೆಳಗ್ತಾ ಇರುವಂತ ಆತ್ಮ ಜ್ಯೋತಿ ಒಂದೇ ಇದೆ. ಆ ಆತ್ಮದ ತಂದೆಗೆ ಪರಮಾತ್ಮ ಅಂತ ಹೇಳಿದೀವಿ. ಆ ಪರಮಾತ್ಮನು ಕೂಡ ಜ್ಯೋತಿರ್ಬಿಂದು ಸ್ವರೂಪ ಆಗಿರುವಂಥದ್ದು. ಪರಮಾತ್ಮನ ಹೆಸರು ಶಿವ. ಪರಮಾತ್ಮನ ಕರ್ತವ್ಯ ಜಗತ್ತಿಗೆ ಕಲ್ಯಾಣ ಮಾಡುವಂಥದ್ದು. ಆ ಪರಮಾತ್ಮನನ್ನ ಹಿಂದೂಗಳು ಶಿವ ಅಂತ ಕರೆದ್ರು, ಕ್ರಿಶ್ಚಿಯನ್ರು ಗಾಡ್ ಅಂತ ಕರೆದ್ರು, ಮುಸ್ಲಿಮರು ಅಲ್ಲ ಅಂತ ಕರೆದ್ರು, ಸಿಖ್ಖರು ಏಕ ಓಂಕಾರ ಅಂತ ಕರೆದ್ರು. ಎಲ್ಲರ ಭಾಷೆಗಳು ಬೇರೆ ಬೇರೆ ಆದರೂ ಕೂಡ ಭಾವನೆ ಒಂದೇ ಇದೆ. ಇಡೀ ಜಗತ್ತು ಒಂದು, ಜಗತ್ತಿಗೆ ತಂದೆನೂ ಕೂಡ ಒಬ್ಬನೇ. ಆ ಒಬ್ಬ ತಂದೆಯನ್ನ ಪರಮಾತ್ಮ ತಂದೆ ಅಂತ ಹೇಳ್ತೀವಿ. ಸರ್ವ ಆತ್ಮಗಳ ಏಕೈಕ ಪಿತ ಶಿವ ಪರಮಾತ್ಮ ಅಂತ ಹೇಳಾಗ್ತದೆ. ಅದಕ್ಕೆ ಆ ಪರಮಾತ್ಮ ಒಬ್ಬನನ್ನ ನಾವು ಆತ್ಮ ಅಂತ ತಿಳ್ಕೊಂಡು ನೆನಪು ಮಾಡೋದೇ ಸಹಜ ರಾಜಯೋಗ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ರಾಜಯೋಗವನ್ನು ಕಲಿಸ್ಕೊಡ್ಲಾಗ್ತದೆ, ಉಚಿತವಾಗಿ ಕಲಿಸಲಾಗ್ತದೆ. ಆಮೇಲೆ ಇಲ್ಲಿ ಕಲಿಸ್ಕೊಡುವಂತಹ ರಾಜಯೋಗದಿಂದ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯದಿಂದಿರ್ತೀವಿ. ಮಾನಸಿಕ ನೆಮ್ಮದಿ ಶಾಂತಿ ತೃಪ್ತಿಯನ್ನು ಪಡೆದುಕೊಳ್ತೀವಿ. ಯಾವ ರೀತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಯ್ತು ಅಂತಂದ್ರೆ ಕೆಲಸ ಮಾಡ್ತದೇನ್ರಿ? ಚಾರ್ಜ್ ಮುಗಿಯೋದಕ್ಕೆ ಬಂತು ಅಂತಂದ್ರೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಮತ್ತೆ ಚಾರ್ಜ್ ಮಾಡಿದೀವಿ ಅಂದ್ರೆ ಏನಾಗ್ತದೆ ರೀ? ಪೂರ್ಣ ಸರಿಯಾಗಿ ಕೆಲಸ ಕೊಡ್ತದೆ. ಹಾಗೆ ನಾವು ಆತ್ಮನಲ್ಲಿ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಆ ಕಳ್ಕೊಂಡಿರುವಂತಹ ಶಕ್ತಿಯನ್ನ ಪುನಃ ತಗೊಳ್ಬೇಕು ಅಂದ್ರೆ ನಮ್ಮ ಮನಸ್ಸನ್ನ ಪರಮಾತ್ಮನ ಜೊತೆಗೆ ಜೋಡಿಸ್ಬೇಕು. ನಮ್ಮ ಮನಸ್ಸನ್ನ ಪರಮಾತ್ಮನ ಜೊತೆಗೆ ಜೋಡಿಸೋದಕ್ಕೆ ರಾಜಯೋಗ, ಪರಮಾತ್ಮನ ಜೊತೆಗಿನ ಸಂಬಂಧ ಅಂತ ಹೇಳಲಾಗ್ತದೆ. ಎಷ್ಟೆಷ್ಟು ನಾವು ಪರಮಾತ್ಮನನ್ನ ನೆನಪು ಮಾಡ್ತೀವಿ ಅಷ್ಟು ಪರಮಾತ್ಮನಿಂದ ಪೂರ್ಣವಾಗಿರುವಂತಹ ಶಕ್ತಿಯನ್ನ ನಾವು ತಗೊಳ್ತೀವಿ. ಈಗ ನಮ್ಗೆ ಏನೇ ಕೊರತೆ ಇದ್ರೆ ಯಾರಿಗೆ ಕೇಳ್ತೀವ್ರಿ? ಅಪಾರ ಕಾಕಾರ ಚಿಗುವಾರ ಕೊಡ್ರಿ ಅಂತ ಕೇಳೋದಿಲ್ಲ. ಯಾರಿಗೆ ಕೇಳ್ತೀವಿ? ಭಗವಂತ ಸುಖ ಕೊಡು, ಶಾಂತಿ ಕೊಡು, ಶಕ್ತಿ ಕೊಡು, ಮಕ್ಕಳನ್ನು ಕೊಡು, ಸಂಪತ್ತು ಕೊಡು, ಆಸ್ತಿ ಕೊಡು, ಅಧಿಕಾರ ಕೊಡು, ಎಲ್ಲಾನು ಕೇಳಬೇಕು. ಮನುಷ್ಯರ ನಂತರ ಕೇಳ್ತೀವಿ. ಮೊದಲು ಕೇಳೋದು ಯಾರಿಗೆ? ಮೊದಲು ದೇವ್ರು ಬೇಡ್ಕೊಂಡು. ಯಾವುದೇ ಕೆಲಸ ಆಗ್ಬೇಕು ಅಂದ್ರೆ ಏನ್ ಮಾಡ್ತೀವಿ? ಮೊದಲು ದೇವ್ರು ಬೇಡ್ಕೋಬೇಕು ಅಂತೀವಿ. ಭಗವಂತನನ್ನ ಕೇಳ್ತಿದ್ದೀವಿ. ಅದಕ್ಕೆ ಎಲ್ಲವನ್ನೂ ಕೊಡುವಂತವನು ಪರಮಾತ್ಮ ಇದ್ದಾರೆ. ಅದರಲ್ಲಿಯೂ ಪರಮಾತ್ಮ ಹೇಳ್ತಾರೆ, ಮನುಷ್ಯರು ಕೊಟ್ಟದ್ದು ಮನೆ ತನಕ, ಭಗವಂತ ಕೊಟ್ಟದ್ದು ಕೊನೆ ತನಕ ಅಂತ. ಇದಕ್ಕೆ ಕೊನೆ ತನಕ ಇರುವಂತದ್ದು ಯಾವುದು ಅಂತಂದ್ರೆ ಶಾಂತಿ, ನೆಮ್ಮದಿ, ಪ್ರೀತಿ, ಆನಂದ, ಸುಖ, ಜ್ಞಾನ, ಪವಿತ್ರತೆ, ಈ ಎಲ್ಲಾ ಗುಣಗಳನ್ನ ಶಕ್ತಿಗಳನ್ನ ಪರಮಾತ್ಮ ಕೊಡುವಂಥವನಿದ್ದಾನೆ. ಎಷ್ಟೆಷ್ಟು ಭಗವಂತನ ನೆನಪು ಮಾಡ್ತೀವಿ ಅಷ್ಟು ಪರಮಾತ್ಮನಿಂದ ಶಕ್ತಿ ತಗೊಳ್ತೀವಿ. 24 ಗಂಟೆ ಭಗವಂತ ಕೊಟ್ಟಾನೆ. 24 ಗಂಟೆಯಲ್ಲಿ ನೀವು 23 ಗಂಟೆ ಏನೆಲ್ಲ ನಿಮ್ಮ ಜೀವನದ ವ್ಯವಹಾರಗಳನ್ನೆಲ್ಲವನ್ನು ಮಾಡ್ಕೊಳ್ರಿ. ಆ 24 ಗಂಟೆಯ ಒಂದು ಅರ್ಧ ಗಂಟೆ ಸ್ವ ಉನ್ನತಿಗಾಗಿ ಉಪಯೋಗ ಮಾಡ್ಕೊಳ್ಬೇಕಾಗ್ತದೆ. ಇವತ್ತೆಲ್ಲರಿಗೂ ಕೇಳಿದ್ರೆ ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ನೋಡೋದಕ್ಕೂ ಸಹಿತ ಟೈಮ್ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದೀವಿ. ಆದ್ರೆ ಅದ್ರೊಳಗೇನೆ ನಾವು ಎಲ್ಲವನ್ನು ಬಿಟ್ಟು ಹೋಗುವಂತ ಗಳಿಕೆಗಾಗಿ ಸಮಯವನ್ನು ಕೊಡ್ತಾ ಇದ್ದೀವಿ. ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗುವಂತ ಗಳಿಕೆಗಾಗಿ ಒಂದು ಅರ್ಧ ಗಂಟೆ ಸಮಯವನ್ನ ಕೊಡ್ಬೇಕಾಗಿದೆ. ಅರ್ಧ ಗಂಟೆಯಲ್ಲಿ ಭಗವಂತನನ್ನ ನೆನಪು ಮಾಡಿದಾಗ ನಾವೇನ್ ಕಳ್ಕೊಂಡಿದ್ದೀವಿ ಪ್ರಾಪ್ತಿ ಮಾಡ್ಕೊಳ್ತೀವಿ. ನಮ್ಮ ಜೊತೆಗೆ ಹೋಗುವಂತ ಗಳಿಕೆಯನ್ನ ಆ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ತೀವಿ. ಅದಕ್ಕೆ ನಾನು ಇವತ್ತು ಬಂದಿರುವಂತಹ ತಾವು 3 ಜನ ಅಣ್ಣಂದಿರು ವಿಶೇಷ ಭಾಗ್ಯವಂತರಿದ್ದೀರಿ. ಭಗವಂತನ ಮನೆಗೆ ಬಂದಿದ್ದೀರಿ. ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಪ್ರತಿದಿನ ಒಂದು ಅರ್ಧ ಗಂಟೆ ಆದ್ರೂ ತಮ್ಮ ಸ್ವ ಉನ್ನತಿಗಾಗಿ, ನಮ್ಮ ವರ್ತಮಾನ ಭೂತ ಭವಿಷ್ಯದ 3 ಕಾಲದ ಗಳಿಕೆಗಾಗಿ ಒಂದು ಅರ್ಧ ಗಂಟೆ ಸಮಯವನ್ನು ಕೊಟ್ಟಾಗ ತಾವು ಇಡೀ ದಿನದ ಕೆಲಸ ಕಾರ್ಯಗಳನ್ನ ಸಹಜವಾಗಿ ಮಾಡ್ತೀರಿ. ಇವತ್ತು ಯಾವ ರೀತಿ ಬರೀ ಒಂದು ಅರ್ಧ ಗಂಟೆ ಚಾರ್ಜ್ ಮಾಡಿದ್ರೆ ಇಡೀ ದಿನ ಕೆಲಸ ಆಗ್ತದೆ. ಹಂಗೆ ಅರ್ಧ ಗಂಟೆ ಭಗವಂತನ ನೆನಪು ಮಾಡಿದ್ರಿ, ಮೆಡಿಟೇಷನ್ ಮಾಡಿದ್ರಿ, ಅದನ್ನ ತಿಳ್ಕೊಂಡ್ರಿ ಅಂತಂದ್ರೆ ನೀವು ಇಡೀ ದಿನಕ್ಕೆ ಅದರಿಂದ ಶಕ್ತಿಯನ್ನು ತಗೊಳ್ತೀರಿ. ನೀವು ಎಂತ ಪರಿಸ್ಥಿತಿ ಬರ್ತದೆ, ಏರುಪೇರುಗಳು ಬರ್ತವೆ, ಅನೇಕ ರೂಪದ ಸಮಸ್ಯೆಗಳು ಬರ್ತವೆ. ಆ ಎಲ್ಲವನ್ನು ಯಾವ ರೀತಿ ನಾವು ಎದುರಿಸ್ತೀವಿ ಅಂತಂದ್ರೆ ಬೆಣ್ಣೆಯೊಳಗಿನ ಕೂದಲ ತೆಗೆದಂಗೆ ದೊಡ್ಡ ಸಮಸ್ಯೆ ಇದ್ದದ್ದನ್ನು ಸಣ್ಣ ರೂಪದಲ್ಲಿ ಅನುಭವ ಆಗ್ತದೆ. ಅದಕ್ಕೆ ತಮ್ಮಲ್ಲಿ ಇವತ್ತಿನ ದಿನ ವಿನಂತಿ ಮಾಡ್ಕೊಳ್ತೇನೆ. ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ 7 days ಕೋರ್ಸ್ ಇರ್ತದೆ. ಆ ಕೋರ್ಸ್ ಅನ್ನು ತಗೊಂಡು ತಾವು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕಲಿಸುವಂತ ರಾಜಯೋಗವನ್ನು ಕಲಿತು ತಮ್ಮ ಜೀವನದಲ್ಲಿ
ಸುಖ ಶಾಂತಿ ಅನುಭವ ಮಾಡ್ತೀವಿ ಅಂತ ತಮ್ಮಲ್ಲಿ ಬಯಸಿ ಇವತ್ತಿನ ಈ ಉದ್ಘಾಟನೆ ಮಾಡಿರುವಂತಹ ಅಣ್ಣವರಿಗೂ ಕೂಡ ವಂದಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ. ಅಣ್ಣವರಿಗೂ ಕೂಡ ಒಂದೆರಡು ಮಾತುಗಳನ್ನು ತಮ್ಮೆಲ್ಲರೂ ಇಡಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ಓಂ ಶಾಂತಿ. ಈ ಶುಭ ಸಂಜೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಬಾಲಕೋಟೆ ಬ್ರಹ್ಮಕುಮಾರೇಶ್ವರಿ ವಿಶ್ವವಿದ್ಯಾಲಯದ ಹಿರಿಯ ಸಹೋದರಿ ಬಿ ಕೆ ನಾಗರತ್ನಕ್ಕವರೇ, ಗುಳೇದಗುಡ್ಡದ ಬ್ರಹ್ಮಕುಮಾರೇಶ್ವರಿ ವಿದ್ಯಾಲಯದ ಸಂಚಾಲಕಿಯಾದ ಶಾಂತಕ್ಕನವರೇ, ಗುಳೇದಗುಡ್ಡ ವಕೀಲ ಸಂಘದ ಕಾರ್ಯದರ್ಶಿಯಾದ ಬಸವಣ್ಣಯವರೇ, ಸಾಗರ್ ಅವರೇ, ಇನ್ನೊಬ್ಬ ಸ್ನೇಹಿತ ವಕೀಲರೇ ಹಾಗೂ ಸಹೋದರಿಯರೇ, ಅಕ್ಕ ಹೇಳಿದ ನಿಜವಾಗಿದು ಭಾಳ